ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಪ್ರೀತಿಯ ಯೋಧರಿಗೆ ಜೈ ಹಿಂದ್ ಸರ್. ಸೊ ತುಂಬ ಖುಷಿ ಆಗ್ತಿದೆ, ಅಂದರೆ ನರ್ವಸ್ ಕೂಡ ಆಗ್ತಿದೆ. ಯಾಕಂದರೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಊರ ಮುಂದೆ ನಮ್ಮ ಟ್ರೇಲರ್ ರಿಲೀಸ್ ಆಗಿ ತುಂಬ ಖುಷಿ ಆಯಿತು. ಅದರಲ್ಲೂ ಇವಾಗ ನಮಗೆ ಗೊತ್ತಿರೋ ಹಾಗೆ ತುಂಬ ಇಶ್ಯೂಸ್ ಫೇಸ್ ಮಾಡಿದ್ದೀವಿ. ನಮ್ಮ ಮೋದಿಯವರಿಂದ ನಾವು ಅದನ್ನು ಫೇಸ್ ಮಾಡಿದ್ದಕ್ಕೆ ಹೊಸ ಒಂದು ಖುಷಿ ಇದೆ. ಸೊ ಅದರ ಮಧ್ಯೆ ನಮ್ಮ ಟ್ರೈಲರ್ ರಿಲೀಸ್ ಅಂತ ಹೇಳುವಾಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಏನಾಗುತ್ತೋ ಏನೋ ಅಂತ. ಬಟ್ ಖುಷಿ ಆಯಿತು ಇವತ್ತಿನ ನ್ಯೂಸ್ ಕೇಳಿ. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಒಂದು ಎಂಟರ್ಟೈನ್ಮೆಂಟ್ನ ಪವರ್ ಪ್ಯಾಕ್ಟೇ ನೋಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರ ನಮ್ಮ ಒಂದೊಂದು ರೀತಿ, ಅಲ್ಲಿ ಒಂದು ಟೆರರ್ ಆದರೆ ಇಲ್ಲಿ ಫನ್ ಇದೆ, ಇಲ್ಲಿ ರೊಮ್ಯಾನ್ಸ್ ಇದೆ. ಸೊ ಒಂದು ಬನ್ಸಲ್ಲಿ ನಾವು ಕಾಣೋಕ್ಕೆ ಸಿಗ್ಬೋದು. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಯಾಕಂದರೆ 23ಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನನ್ನ ಫಸ್ಟ್ ಸಿನಿಮಾ, ಅದೇ ನನ್ನ ಮೊದಲ ಹೆಜ್ಜೆ, ನಂದಾಗಿರಲಿ ಮನೋದಾಗಿರಲಿ. ತುಂಬ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ನರ್ವಸ್ ಕೂಡ ಇದೆ. ಸೊ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಜನರ ಪ್ರೀತಿನೂ ಹಾಗೆ ಸಿಗ್ತಾ ಇದೆ. ಪ್ರಮೋಷನ್ಸಲ್ಲಿ ನಾನು ತುಂಬ ನೋಡಿದ್ದೀವಿ, ತುಂಬ ಇಷ್ಟಪಟ್ಟು ನೋಡ್ತೀವಿ ಅಂತಲೂ ಹೇಳಿದ್ದಾರೆ. ಆ್ಯಂಡ್ 100% ಶೋರ್ ಅವರೆಲ್ಲ ಇಷ್ಟಪಡುವಂಥ ಒಂದು ಸಿನಿಮಾ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ನಮ್ಮ ದೇಶ ಕಾಯೋ ಸೈನಿಕರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು. ನಿಮ್ಮ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರ್ಸಿದ್ದಕ್ಕೆ ಸೀನಾ ಭೈ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್. ಹಾಗೆ ನಮ್ಮ ಸಿನಿಮಾ ಶುರುವಾತೊಟ್ಟಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು, ಎಲ್ಲ ಪ್ರೀತಿಯ ಸ್ನೇಹಿತರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ, 2 ದಿವಸಕ್ಕಾಗಲಿ, ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ದರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು, ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಒಂದಿಲ್ಲ ಅಂದರೆ ಈ ಸಿನಿಮಾ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇದು ಮೂವ್ ಆಗ್ತಿರ್ಲಿಲ್ಲ. ಅವರೇ ಮೇಯ್ನ್ ಬೇಸ್ಮೆಂಟ್. ತುಂಬ ಖುಷಿಯಾಗುತ್ತೆ. ಅವರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ, ಕಾಮಿಡಿ ಕಿರಡಲ್ಲಿ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕಬೇಕು ಅಂದರೂ ತುಂಬ ಕಷ್ಟ. ಇವತ್ತಿನರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಕೊಟ್ಟು ಜೊತೇಲಿ ಸೀನಾ ಭೈ ಆಗಿರ್ಬೋದು, ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು, ನಾಣಿ ಸರ್ ಜೊತೆ ಕಾಂಬಿನೇಷನ್ನು, ಮತ್ತು ಕರಿಸುಬ್ಬು ಸರ್ ಜೊತೆ, ನಮ್ಮ ಹತ್ರ ನಾಗೇಂದ್ರ ಸರ್ ಜೊತೆ, ಮತ್ತು ಹರೀಶ್ ಸರ್ ಜೊತೆ, ಪ್ರೀತಿಯ ನಮ್ಮ ಮೌನ ಗುಡ್ಡಮನೆಯವರು, ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದು ಅಲ್ಲದೆ ವಿಶೇಷವಾಗಿ ನಮಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ. ಆಮೇಲೆ ಶರತ್ ಲೋಹಿತೋಶ್ವ ಸರ್ ಸುಮ್ಮನೆ ಅಲ್ಲ, ಅದು ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್, ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು ಅಂದರೆ ನಿಜವಲ್ಲೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ. ಕಲ್ತಿದ್ದೀನಿ ಈ ಸಿನಿಮಾಯಿಂದ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ. ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದನೂ ಹೇಳ್ತಾಯಿದ್ದೀನಿ, ಯೋಗರಾಜ್ ಭಟ್ ಸರ್ ಹಾಗೂ ನಮ್ಮ ZTV ನಮ್ಮ ಶರಣಯ್ಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬ್ಯಾನರು, ಕತೆ, ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದರೆ ಎಷ್ಟು ಕಡಿಮೆ. ನಮ್ಮ ರಾಮನಾರಾಯಣ್ ಸರ್, ಟೈಸನ್, ಕ್ರ್ಯಾಕ್, ಸ್ನೇಹಿತರು, ಅಬ್ಬರ, ರಾಜ ಮಾರ್ತಾಂಡ ಸುಮಾರು ಸಿನಿಮಾ, ಒಂದು 500 ಸಾಂಗ್ಸ್ ಬರೆದಿದ್ದಾರೆ. ಆಮೇಲೆ ಒಂದು 50 ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ. ಅವ್ರ ಜೊತೆ ನನಗೆ ನಿಜವಲ್ಲೂ ಅವ್ರು ನಂಗೆ ಸಿಕ್ಕಿದ್ರು, ನಾನು ಅವ್ರಿಗೆ ಸಿಕ್ಕಿದ್ರೆ ಗೊತ್ತಿಲ್ಲ. ಆ ಭಗವಂತ ನಮ್ಮಿಬ್ಬರನ್ನ ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತನ ಮಾಡಿದ್ದಕ್ಕೆ ನಿಜವಲ್ಲೂ ವಿಶೇಷವಾಗಿ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜವಲ್ಲೂ ಗೊತ್ತಿಲ್ಲ ನನಗೀಗೆಲ್ಲ ಕೆಲವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್. ಚಿಕ್ಕದಾಗಿ ಯಾವುದೋ 20 ಸೆಕೆಂಡ್ ವೀಡಿಯೋ ಮಾಡಿರ್ತಾರೆ, ಅವ್ರನ್ನ ನಾವು ಮಾತಾಡ್ಸೋಕ್ಕಾಗಲ್ಲ. ನಾನು ಡೈರೆಕ್ಟ್ರು ಅಂದ್ಬಿಡ್ತಾರೆ, ಅವ್ರು ಬೆಳಿಗ್ಗೆ ಎದ್ದರೆ. ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇದ್ದರೂ ಇವತ್ತು ಮಗು ಥರ 2 ಗಂಟೆಗೆ ಹೋಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಇನ್ನೂ CG ವರ್ಕ್ ಆಗ್ತಿದೆ, ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ. ಸರ್ ನಿಮ್ಮ ಪಾಡಿ ನೀವು ಅಡುಗೆ ಮಾಡ್ಕೊಳ್ಳಿ ಸರ್, ನಾವೇನು ಊಟ ಹಂಚಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಹೊರಗಡೆ. ಪಾಪ ಮೌನವರು ನೆನ್ನೆಲ್ಲ ಪ್ರಮೋಷನ್ ಎಲ್ಲ ಮಾಡ್ಕೊಬಂದು ಕಾಲೇಜುಗಳೆಲ್ಲ ಎಲ್ಲೋದ್ರೂ ಕೇಳೋದು ಒಂದೇ, ಏನು ಇಷ್ಟೊಂದು ಪ್ರಮೋಷನ್ ಮಾಡ್ತಾಯಿದ್ದಾರೆ, ಇಷ್ಟೊಂದು ಪ್ರಮೋಷನ್ ಮಾಡ್ತಾಯಿದ್ದೀರಾ ಅಂತ. ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಪ್ರಮೋಷನ್ ಮಾಡ್ತಿದ್ದೀವಿ. ಎಲ್ಲೋ 1% ನಂಬಿಕೆ ಇಲ್ಲ ಅಂದರೆ ನಾವು ಇಷ್ಟು ಪ್ರಮೋಷನ್ನು ಮಾಡ್ತಿರಲ್ಲ, ಇಷ್ಟು ಪ್ರೆಸ್ ಮೀಟು ಇಡ್ತಿರಲ್ಲ, ಇಷ್ಟೇನು ನಾವು ದೊಡ್ಡ ಮಟ್ಟಕ್ಕೆ ಏನೂ ಮಾಡ್ತಿರಲ್ಲ. ನಾವು ಮಾಡಿರೋ ಕೆಲಸದ ಮೇಲೆ ತುಂಬ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು. ಹಂಗಾಗಿ ಈ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ, ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಇದೇ ತಿಂಗಳು 23 ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದನ್ನು, ಇದೇ ತಿಂಗಳು 23, ಇನ್ನು 13 ದಿನ ಅಷ್ಟೇ ಬಾಕಿ. ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ನ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಮೊದಲನಾಗಿ ಎಲ್ಲರಿಗೂ ನಮಸ್ತೆ. ಮತ್ತು ನಮ್ಮ ಯೋಧರು ಏನು ಬಂದವರೆ ಅವ್ರಿಗೆ ದೊಡ್ಡ ಸಲ್ಯೂಟ್ ನನ್ನ ಕಡೆಯಿಂದ ಬೀಳಲೇಬೇಕು, ನಮ್ಮ ತಂಡದ ಕಡೆಯಿಂದ. ಯಾಕೆಂದರೆ ರಾಮನಾರಾಯಣ ಸರ್ ಹೇಳ್ಬಿಟ್ರು ಏನು ಮಾತಾಡೋದು ಗೊತ್ತಾಗ್ತಾಯಿಲ್ಲ ಅಂದ್ಬಿಟ್ಟು ನನಗೂ ಅಷ್ಟೇ ನಂಗೆ ಆಗ್ಬಿಡ್ತು. ಯಾಕಂದರೆ ಒಂದು ಚಿಕ್ಕ ಒಂದು
ಡ್ರೆಸ್ಸಿನ ಬಗ್ಗೆ ಒಂದು ವಿಷಯ ಹೇಳಿದ್ರು. ಯಾವಾಗಲೂ ಯೂನಿಫಾರ್ಮ್ ರೆಡಿ ಇರಬೇಕು, ಯಾವಾಗ ಕರೀತಾರೆ ಅಂತ ಗೊತ್ತಾಗಲ್ಲ, ಎನಿ ಟೈಮ್ ಹೋಗಲೇಬೇಕು ಅಂತ. ಆದರೆ ನಾವು ಹಂಗಿಲ್ಲ, ಅಲ್ಲಿ ಫಂಕ್ಷನ್ ಹೋಗೋನ್ ಡ್ರೆಸ್ಸು, ಇಲ್ಲಿ ಹೋಗೋನ್ ಡ್ರೆಸ್ಸು ಆ ಥರ ಚೂಸ್ ಮಾಡ್ತಾಯಿರ್ತೀವಿ. ಅವ್ರ ಲೈಫಲ್ಲಿ ಚೂಸಿಂಗೇ ಇಲ್ಲ, ಎನಿ ಟೈಮ್ ಯಾವಾಗಲೂ ಅವ್ರ ಜೀವನ ಇಡ್ತಾ ಇರ್ತಾರೆ ನಮಗೋಸ್ಕರ. ದೊಡ್ಡ ಧನ್ಯವಾದ. ಮತ್ತು ನಾವು ಯೋಧರಿಂದ ಆಶೀರ್ವಾದ ಪಡೆದಿದ್ದೀವಿ ಈ ಸಿನಿಮಾ ಗೆಲ್ಲೋದಕ್ಕೆ. ಅದೇ ಥರ ಕರ್ನಾಟಕ ಜನತೆಯನ್ನು ನಮ್ಮನ್ನು ಈ ಸಿನಿಮಾ ಮೂಲಕ ಏನು ತಂಡ ನಿಮ್ಮನ್ನು ನಂಬಿದೆ, ಕೈ ಬಿಡಲ್ಲ ಅಂತ ನನಗೆ ತುಂಬ ದೊಡ್ಡ ಆಶ್ವಾಸನೆ ಇದೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಡ್ರ್ಯಾಗನ್ ಮಂಜು ಅವ್ರು ಹೆಂಗೋ ಅಬ್ಬರಿಸ್ಬೋದು ಮಾತಿನಲ್ಲಿ ಅಂದ್ಕೊಂಡು ಎಷ್ಟು ಸಾಫ್ಟಾಗಿ ಮಾತಾಡಿದ್ದಾರೆ. ಸೊ ಸಿನಿಮಾನಲ್ಲಿ ಅಬ್ಬರಿಸಿದ್ದಾರೆ ಖಂಡಿತವಾಗ್ಲೂ. ಇನ್ನು ಸೀನಾಬಾಯಿ ಅವರಿದ್ದಾರೆ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಎಲ್ಲ ಯೋಧರನ್ನು ಕರ್ತಂದಿರುವಂಥದ್ದು ಸೀನಾಬಾಯಿ ಅವರು. ಅದಕ್ಕೆ ವಿಶೇಷ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ದೇಶವನ್ನು ಕಾಯುವಂಥ ನಮ್ಮ ಸೈನಿಕರು, ಅದರಲ್ಲೂ ನನ್ನ ಜೊತೆ ಹುಟ್ಟಿ ಬೆಳೆದವರು, ಜೊತೆಯಲ್ಲಿ ಇದ್ದಂಥ ಸ್ನೇಹಿತರನ್ನೇ ಇವತ್ತೊಂದು ದಿವಸ ನಾನು ಈ ಒಂದು ಸ್ಥಳಕ್ಕೆ ಕರೆಸಿದ್ದೀನಿ. ಬನ್ನಿ ಅಂದಾಗ ಅವರು ಖುಷಿಯಿಂದ ಬಂದು ನಮ್ಮ ಟೀಚರ್ನ ರಿಲೀಸ್ ಮಾಡಿ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳವ್ರೆ. ಅದು ಭಾಳ ಸಂತೋಷ. ತುಂಬ ನಿಮ್ಮಂಥ ಸ್ನೇಹಿತರುಗಳನ್ನ ಪಡೆಯೋಕ್ಕೆ ನಾನೇ ಒಂದು ಪುಣ್ಯ ಮಾಡಿದ್ದೇನೋ ಅನಿಸುತ್ತೆ. ಅದೇ ರೀತಿಯಾಗಿ ಈ ಕುಲದಲ್ಲಿ ಕೀಳ್ಯಾವುದೋ ಚಿತ್ರ, ಇದರಲ್ಲಿ ಖಳನಾಯಕನಾಗಿ ನಾನು ನಟನೆ ಮಾಡಿದ್ದೀನಿ. ಆ ಒಂದು ಅವಕಾಶವನ್ನು ನಾನು ಕೊಟ್ಟವರು ನಮ್ಮ ಸ್ನೇಹಿತರಾದಂಥ ಸಂತೋಷ್ ಸಾರು. ಯಾಕಂದರೆ ನಮ್ಗೆ ಹಳೆ ಸ್ನೇಹಿತರವರು, ಆದ್ರೂ ಈ ಒಂದು ಪಾತ್ರ ನೀನು ಮಾಡ್ತೀಯ ಅಂದ್ಬಿಟ್ಟು ನನ್ನ ಹುಡ್ಕೊಂಡು ಚನ್ನಪಣ್ಣಕ್ಕೆ ಬಂದು ನೀನು ಮಾಡಲೇಬೇಕು ಅಂತ ನನಗೆ ಹೇಳಿದ್ರು. ಅದೇ ರೀತಿಗೆ ಆ ಒಂದು ಪಾತ್ರಕ್ಕೆ ಏನು ಮಾಡ್ಬೋದು ಅಂತ ಹೇಳ್ಕೊಟ್ಟವರು ನಮ್ಮ ರಾಮನಾರಾಯಣ ಸರ್. ಭಾಳಷ್ಟು ಸ್ನೇಹಿತರಾಗೆ ಇದ್ದೀವಿ. ಈ ಒಂದು ಚಿತ್ರಕ್ಕೆ ಎಷ್ಟು ಎಫೆಕ್ಟ್ ಆಗಬೇಕು, ಹೊಸ ಕಲಾವಿದರಿಂದ ಹಿಡಿದು ಹಳೆ ಕಲಾವಿದರಿಂದ ಹಿಡಿದು ಪ್ರತಿಯೊಬ್ಬರು ಈ ಚಿತ್ರದಲ್ಲಿ ಮಾಡಿದ್ದೀವಿ. ಈ ಚಿತ್ರ ಸಕ್ಸಸ್ ಆಗಬೇಕು. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಚಿತ್ರನ ವೀಕ್ಷಣೆ ಮಾಡಿ ಚಿತ್ರನ ಗೆಲ್ಸ್ಕೊಡಿ ಅಂತ ತಮ್ಮನ್ನೆಲ್ಲ ಕೇಳ್ಕಂತ ನನ್ನ ಮಾತು ಮುಗಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.